ವಿಶ್ವದ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ವಾರದ ಆಫ್ ದ ರೆಕಾರ್ಡ್ ಮಾತುಕತೆಯನ್ನು ಶುರು ಮಾಡ್ತಾ ಇದ್ದೀನಿ. ಈ ವಾರದ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಮಹಿಳೆಯರ ಪಾಲಿಗೆ ಗೃಹಲಕ್ಷ್ಮಿ ಆಗಿರುವಂತಹ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತಾ ಹೋಗ್ತೀನಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ವಿಶ್ವದ ಮಹಿಳೆಯರು ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆ ಪ್ರಯುಕ್ತ ತಾವು ಏನು ಹೇಳಕ್ ಬಯಸ್ತೀರಾ ಮೇಡಮ್? ನಾನು ಕೂಡ ಮೊದಲನೇದಾಗಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಮಹಿಳೆಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಸಮಾಜ ಬೆಳಿಲಿಕ್ಕೆ, ರಾಷ್ಟ್ರಗಳು ಬೆಳಿಲಿಕ್ಕೆ ಕಾರಣೀಭೂತರಾದಂಥ ಮಹಿಳಾತನವನ್ನು, ಸ್ತ್ರೀತನವನ್ನು ಆನಂದಿಸುವಂಥ ಒಂದು ದಿವಸ. ಸೊ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ, ಮಹಿಳೆ ಇಲ್ಲದೆ ಇರುವಂಥ ಸಮಾಜವನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮಹಿಳೆ ಬರೀ ಸಾಫ್ಟಾಗಿದ್ದರೆ ನಡೆಯೋದಿಲ್ಲ. ಇವತ್ತು ಸಾಫ್ಟ್ವೇರು ಹಾರ್ಡ್ವೇರು ಎಲ್ಲ ಆಗಬೇಕಾಗತ್ತೆ. ಸೊ ಮಹಿಳೆಯರು ಗಟ್ಟಿಗಿತ್ತಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ಚಾಣಕ್ಯ ಚಕ್ಯತೆಯನ್ನು ಇಟ್ಕೊಂಡು ತಾವು ಮುಂದೆ ಬನ್ನಿ, ಧೈರ್ಯದಿಂದ ಮುಂದೆ ಸಾಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.